ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಮನ್ಸ್ ಅನ್ನ ಜಾರಿಗೊಳಿಸಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಸಮನ್ಸ್ ಅನ್ನ ಜಾರಿಗೊಳಿಸಿದ್ದು ಅಕ್ರಮ ಡಿನೋಟಿಫಿಕೇಶನ್ ಕೇಸ್ನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೀಗ ಸಂಕಷ್ಟ ಶುರುವಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಸಮನ್ಸ್ ಅನ್ನ ಜಾರಿಗೊಳಿಸಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಸಮನ್ಸ್ ಅನ್ನ ನೀಡಿದ್ದು ಅಕ್ರಮ ಡಿನೋಟಿಫಿಕೇಶನ್ ಕೇಸಲ್ಲಿ ಸಂಕಷ್ಟ ಎದುರಾಗಿದೆ. ಸೆಪ್ಟೆಂಬರ್ 23ಕ್ಕೆ ಖುದ್ದು ಹಾಜರಾಗಬೇಕು ಅಂತ ಹೇಳಿ ಸಮನ್ಸ್ ಅಲ್ಲಿ ಸೂಚನೆಯನ್ನ ನೀಡಲಾಗಿದೆ. ವಂಚನೆ ಮಾಡಲಾಗಿದ್ದು ಫೋರ್ಜರಿ ಒಳಸಂಚು ಮಾಡಿದ ಆರೋಪ ಈ ಒಂದು ಕೇಸಲ್ಲಿದ್ದು 1997ರಲ್ಲಿ ಡಿಸಿಎಂ ಆಗಿದ್ದಾಗ ಡಿನೋಟಿಫಿಕೇಶನ್ ಮಾಡಿದಂತಹ ಆರೋಪ ಕೇಳಿ ಬಂದಿದೆ. ಮೂಡಾದಿಂದ ಡಿನೋಟಿಫೈ ಆದ ಜಮೀನನ್ನ ಖರೀದಿ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 10 ಗುಂಟೆ ಜಮೀನನ್ನ ಖರೀದಿಸಿ 2003ರಲ್ಲಿ ಅದನ್ನ ಮಾರಾಟ ಮಾಡಿದ್ರು. ಇದು ಮೈಸೂರಿನ ವಿಜಯನಗರದ 2ನೇ ಹಂತದ ಜಮೀನಲ್ಲಿದ್ದದನ್ನ ಅವರು ಸೇಲ್ ಮಾಡಿದ್ರು. ರಸ್ತೆ ನಿರ್ಮಾಣಕ್ಕಾಗಿ ಭೂ ಸ್ವಾಧೀನವಾಗಿದ್ದಂತಹ ಜಮೀನು ಅದಾಗಿತ್ತು. ಡಿಸಿಎಂ ಅನ್ನ ಪ್ರಭಾವ ಬಳಸಿ ಡಿನೋಟಿಫೈ ಮಾಡಿದ ಆರೋಪ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಕೇಳಿ ಬಂದಿದ್ದು, ಡಿನೋಟಿಫೈ ಆದ ಕೆಲವೇ ದಿನಗಳಲ್ಲಿ 10 ಗುಂಟೆ ಜಮೀನನ್ನ ಖರೀದಿ ಮಾಡಲಾಗಿದೆ. ನಂತರ ಪಕ್ಕದ ಸ್ವಲ್ಪ ಜಾಗವನ್ನ ಅತಿಕ್ರಮಿಸಿ ಮನೆ ನಿರ್ಮಿಸಿದ ಆರೋಪ ಕೂಡ ಈಗ ಸಿದ್ದರಾಮಯ್ಯ ಅವರ ಮೇಲಿದೆ. 2003ರಲ್ಲಿ ನಂತರ ಮನೆಯನ್ನ ಮಾರಾಟ ಮಾಡಿದ್ರು ಸಿದ್ದರಾಮಯ್ಯ ಅವರು. ಗಂಗರಾಜು ಅನ್ನುವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನ ದಾಖಲಿಸಿದ್ರು. ಲಕ್ಷ್ಮೀಪುರಂ ಪೊಲೀಸರು ಬಿ ರಿಪೋರ್ಟ್ ಅನ್ನು ಕೂಡ ಸಲ್ಲಿಸಿದ್ರು. ಇದನ್ನ ಪ್ರಶ್ನಿಸಿ ಗಂಗರಾಜು ಕೋರ್ಟ್ ಮೆಟ್ಟಿಲೇರಿದ್ರು. ಸಿದ್ದರಾಮಯ್ಯ ಸೇರಿ 11 ಮಂದಿಗೆ ಈ ಮೂಲಕ ಸಮನ್ಸ್ ಅನ್ನ ಜಾರಿಗೊಳಿಸಲಾಗಿದ್ದು, ಮೂಡ ಸದಸ್ಯರಾಗಿದ್ದ ರಾಮದಾಸ್, ಗೋ ಮಧುಸೂದನ್, ಅಜಯ್ ಸೇಠ್ಗೂ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮನ್ಸ್ ಜಾರಿಯಾಗಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಎಐಸಿಸಿ ವಕ್ತಾರರಾಗಿರುವಂತಹ ಬ್ರಿಜೇಶ್ ಕಾಳಪ್ಪ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಬ್ರಿಜೇಶ್ ಕಾಳಪ್ಪ ಅವರು, ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಿನೋಟಿಫಿಕೇಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಸಮನ್ಸ್ ಜಾರಿಗೊಳಿಸಲಾಗಿದೆ, ಏನ್ ಹೇಳ್ತೀರಾ? ಇಲ್ಲ, ಇದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ, ಹೆಚ್ಚು ಮಾಹಿತಿ ಇಲ್ಲ. ಬಟ್ ನಾನು ಲೀಗಲ್ ಅಡ್ವೈಸರ್ ಇದ್ದಾಗ ಯಾವ್ದೋ ಒಂದು ಕೇಸ್ ಹೀಗಿತ್ತು, ಒಂದಿತ್ತು. ಅದು ಯಾವ್ದೋ ಅದ್ರಲ್ಲಿ ಆಕ್ಚುಲಿ ಸಿದ್ದರಾಮಯ್ಯ ಏನೋ ರೋಲ್ ಇರ್ಲಿಲ್ಲ, ಮತ್ತೆ ಏನೂ ಇರ್ಲಿಲ್ಲ. ಅದೇ ಕೇಸ್ ಅಂತ ನಾನು ತಿಳ್ಕೊಳ್ತೀನಿ. ಯಾಕೆಂತ ಹೇಳಿದ್ರೆ ಅದು ಮೈಸೂರು ಸಂಬಂಧಪಟ್ಟಿದ್ದೆ. ಅದೇ ವಿಜಯನಗರದ 2ನೇ ಹಂತದಲ್ಲಿ ಇರುವಂತಹ ಜಮೀನನ್ನ ಇವರು ಮೂಡಾದಿಂದ ಡಿನೋಟಿಫೈ ಮಾಡಿ 10 ಗುಂಟೆ ಜಮೀನನ್ನ ಖರೀದಿ ಮಾಡಿ ಅದನ್ನ ಆಮೇಲೆ 2003ರಲ್ಲಿ ಮಾರಾಟ ಮಾಡಿದ್ರು ಅನ್ನುವಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಬಟ್ ಅವ್ರು ಆ ಸಮಯದಲ್ಲಿ ನನ್ನ ಮನಸ್ಸಲ್ಲಿರುವಂತದ್ದು, ಅಂದ್ರೆ ನನ್ ನೆನಪಿರುವಂತದ್ದು, ಅವರು ಪವರ್ ನಲ್ಲಿ ಇರ್ಲಿಲ್ಲ, ಅವಾಗ ಅವ್ರ ಅಧಿಕಾರದಲ್ಲಿ ಇರ್ಲಿಲ್ಲ. ಡಿಸಿಎಂ ಪ್ರಭಾವವನ್ನ ಬಳಸಿ ಇಲ್ಲ, ಅವ್ರು ಇರ್ಲಿಲ್ಲ ಅವಾಗ. ಆ ಟೈಮಲ್ಲಿ ಯಾವ ಟೈಮಲ್ಲಿ ಇದಾಗಿದೆ, ಆ ಟೈಮಲ್ಲಿ ಇವರು ಡಿಸಿಎಂ ಇರ್ಲಿಲ್ಲ ಅಂತ ನನಗೆ ನೆನ್ಸಿರುವಂತದ್ದು. ಏನಂದ್ರೆ ನಾನು ಲೀಗಲ್ ಅಡ್ವೈಸರ್ ಆಗಿದ್ದಾಗ ಇಂತ ಒಂದು ಕೇಸ್ ಬಂದಿತ್ತು. ಆ ಸಂದರ್ಭದಲ್ಲಿ ನಂಗೆ ನೆನ್ಪಿರುವಂತದ್ದು. ಬಟ್ ಏನಾಗುತ್ತೆ, ಇವಾಗ ಬೇರೆ ಬೇರೆ ವೆಸ್ಟೆಡ್ ಇಂಟ್ರೆಸ್ಟ್ ಇರ್ತವೆ. ಸಿದ್ದರಾಮಯ್ಯನವ್ರು ಅದನ್ನ ಹೇಗಾದ್ರೂ ಮಾಡಿ ಕೆಳಗಡೆ ಹಾಕ್ಬೇಕು ಅನ್ನೋಂತ ಒಂದಷ್ಟು ಇಂಟ್ರೆಸ್ಟ್ ಗಳಿರ್ತವೆ. ಅವೆಲ್ಲ ಇವಾಗ ತುಂಬಾ ಆಕ್ಟಿವ್ ಆಗಿವೆ. ಸೊ ಅದರಲ್ಲಿ ಇವ್ರ ಮೇಲೆ ನ್ಯಾಚುರಲಿ ಎತ್ ಬೀಳೋದು ಸರ್ವೇ ಸಾಮಾನ್ಯ. ಆ ತರದ ಭಯ ಏನು ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಬ್ರಿಜೇಶ್ ಕಾಳಪ್ಪ ಅವರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಸರ್ಕಾರ ಮಾಡಿದ್ರು ಒಳಗೊಳಗೆ ಕತ್ತಿ ಮಸಿತಾ ಇದ್ದ ಗುರು ಶಿಷ್ಯರು ಅಖಾಡಕ್ಕೆ ಎಂಟ್ರಿ ಆಗಿದ್ದಾರೆ. ನಿನ್ನೆ ಲೋಕಸಭಾ ಚುನಾವಣಾ ಸೋಲಿಗೆ ಸಿದ್ದರಾಮಯ್ಯ ಅವರು ಕಾರಣ ಅಂತ ಹೇಳಿದರು. ಇವತ್ತು ಸಿದ್ದರಾಮಯ್ಯ ಗೌಡ್ರ ವಿರುದ್ಧ ಗುಟ್ರು ಹಾಕಿದ್ದಾರೆ. ಗೌಡ್ರ ಹೇಳಿಕೆ ಯಾವ ಪಕ್ಷವನ್ನೋ ಓಲೈಕೆ ಮಾಡಲು ಅನ್ನುವ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. 5 ವರ್ಷ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರ ವಿಶ್ವಾಸ ತೆಗೆದುಕೊಳ್ಳದೆ ಸೋನಿಯಾ ಗಾಂಧಿರು, ರಾಹುಲ್ ಗಾಂಧಿರು ಕುಮಾರಸ್ವಾಮಿ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿದ್ದು. ಇವ್ರ ಉದ್ದೇಶ ನಂಗೆ ಗೊತ್ತಿಲ್ಲ. ಈ ತರ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಯಾವ ಪಕ್ಷ ಖುಷಿ ಪಡಿಸ್ಲಿಕ್ಕೆ ಹೇಳಿದಾರೋ ಗೊತ್ತಿಲ್ಲ ನನಗೆ. ಮೈತ್ರಿ ಮುರಿದು ಬಿತ್ತು, ಅಖಾಡ ರೋಚಕವಾಗುತ್ತಾ ಸಾಗಿದೆ. ನಿನ್ನೆ ನ್ಯೂಸ್ 18 ಬ್ರೇಕ್ ಮಾಡಿದ್ದ ಗೌಡರ ಗುಟುರು ಟಗರು ಬಿತ್ತ ನೆತ್ತಿಗೇರಿಸಿದೆ. ಸರ್ಕಾರ ಬೀಳೋಕೆ ಸಿದ್ದರಾಮಯ್ಯ ಕಾರಣ ಅನ್ನೋ ಮಾತಿಗೆ 10 ಮಾತು ಸೇರಿಸಿ ಕೌಂಟರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಇವರ ನಡವಳಿಕೆಗಳಿಂದ, ಇವರ ಆಡಳಿತ ವೈಖರಿಯಿಂದ ಶಾಸಕರನ್ನ, ಮಂತ್ರಿಗಳನ್ನ ವಿಶ್ವಾಸ ತಗೊಳ್ಳದೇ ಇದ್ದರಿಂದ ಸರ್ಕಾರ ಪತನ ಆಗಲಿಕ್ಕೆ ಕಾರಣ ಆಯಿತು. ಸಮ್ಮಿಶ್ರ ಸರ್ಕಾರ ಬೀಳಿಸ್ಲಿಕ್ಕೆ ಪ್ರಯತ್ನ ಮಾಡೋ ಅಂತ ನೀಚ ರಾಜಕಾರಣ ನಾನು ಮಾಡೋನಲ್ಲ ಯಾವಾಗಲೂ. ಅದೇನಿದ್ರು
ದೇವೇಗೌಡರು ಅವ್ರ ಮಕ್ಕಳದು ಅವ್ರದ್ದು ಹುಟ್ಟುಗುಣ ಅದು. ದೇವೇಗೌಡ ಮತ್ತು ಅವ್ರ ಮಕ್ಕಳದು ಹುಟ್ಟುಗುಣ. ನನಗೆ ಜನ ಹೇಳ್ತಾ ಇರೋದು ಸೋತದ್ ಯಾಕಪ್ಪ ಅಂತಂದ್ರೆ ಅವ್ರ ಕುಟುಂಬದವರೆಲ್ಲ ಚುನಾವಣೆ ನಿಂತ್ಕೊಂಡ್ರು, ಅದರಿಂದ ಜನ ಬೇಸತ್ತು ಅವ್ರ ಮೇಲೆ ತಿರುಗಿ ಬಿದ್ರು, ಅವ್ರ ವಿರುದ್ಧವಾಗಿ ಓಟ್ ಹಾಕಿದ್ರು ಅಂತ ಜನ ಹೇಳೋದು. ತಾತ ಮೊಮ್ಮಕ್ಕಳು ಎಲ್ಲ ನಿಂತ್ಕೊಂಡ್ರಲ್ಲ ಎಲೆಕ್ಷನ್ಗೆ, ಅದರಿಂದ ಜನರು ಬೇಸತ್ತು ವಿರೋಧ ಮಾಡಿದ್ದಾರೆ. ಇಡೀ ಸುದ್ದಿಗೋಷ್ಠಿಯಲ್ಲಿ ಗಮನ ಸೆಳೆದ ಮತ್ತೊಂದು ಅಂಶ ಅಂದ್ರೆ ಸಿಬಿಐ ಅಂಗಳದಲ್ಲಿರೋ ಫೋನ್ ಟ್ಯಾಪಿಂಗ್ ಕೇಸ್. ಯಡಿಯೂರಪ್ಪ ದೆಹಲಿಗೆ ಹೋಗಿ ಬಂದ ಕೂಡಲೇ ತನಿಖೆಗೆ ಆದೇಶವಾಗಿದೆ. ದೇವೇಗೌಡರು ಮಾತ್ರ ಇಲ್ಲ ಮೋದಿ ಶಾ ಪಾತ್ರವೇನೂ ಇಲ್ಲ ಅಂತಾರೆ. ಯಾವ ಪಕ್ಷ ಮೆಚ್ಚಿಸೋಕೆ ಇಂತಹ ಮಾತುಗಳು? ಇದೆಲ್ಲ ಗೌಡ್ರ ಹಳೆ ತಂತ್ರ ಎಂದು ಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ನಾನು ತನಿಖೆ ಆಗ್ಬೇಕು ಅಂತ ಹೇಳಿರೋದು ನಿಜ. ನಿಮ್ಮ ಆಪ್ತ ಸಹಾಯಕರು ಕೂಡ ಟೆಲಿಫೋನ್ ಟ್ಯಾಪ್ ಆಗಿದೆ ಅಂತಲ್ಲ ಅಂತ ಕೇಳಿದ್ರು. ಆಗಿದ್ರೆ ತನಿಖೆ ಮಾಡಲಿ ಅಂತ ಹೇಳಿದೆ ನಾನು. ಗೊತ್ತಾಯ್ತಾ? ನಿಷ್ಪಕ್ಷಪಾತವಾದ ತನಿಖೆ ಮಾಡಲಿ ಅಂತ ಹೇಳಿದೆ. ಏನೋ CBI ಕೊಡ್ತೀನಿ, ಸಿದ್ದರಾಮಯ್ಯನವರೇನೋ ಮನವಿ ಮಾಡಿದ್ದಾರೆ ಅಂತ ಯಡಿಯೂರಪ್ಪನವ್ರಿಗೆ. ಸಿದ್ದರಾಮಯ್ಯನವ್ರ ಮನವಿಗೆ ಇಷ್ಟು ಬೇಗ ಸ್ಪಂದಿಸಿರ್ತಕ್ಕಂಥದ್ದಕ್ಕೆ ಸಿದ್ದರಾಮಯ್ಯನವರ ಪರವಾಗಿ ಯಡಿಯೂರಪ್ಪನವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಕದ್ದಾಲಿಕೆಯ ಪ್ರಕರಣದ ಬಗ್ಗೆ CBI ಕೊಡಬೇಕೋ ಬೇಡವೋ ಅನ್ನೋದನ್ನ ಕೇಂದ್ರದ ಗೃಹ ಮಂತ್ರಿಗಳು, ಪ್ರಧಾನಮಂತ್ರಿಗಳಿಗೂ ಕೇಳಿ ಅವರ ಸೂಚನೆಯ ಮೇಲೆ ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಖಂಡತುಂಡವಾಗಿ ಅಲ್ಲಗಡಿತಾನೆ. ಇವ್ರ ಉದ್ದೇಶ ನಂಗೆ ಗೊತ್ತಿಲ್ಲ. ಈ ತರ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಯಾವ ಪಕ್ಷ ಖುಷಿ ಪಡಿಸ್ಲಿಕ್ಕೆ ಹೇಳಿದಾರೋ ಗೊತ್ತಿಲ್ಲ ನನಗೆ. ಇದೇ ವೇಳೆ 2004ರ ಚಿತ್ರಕಥೆಯ ಅಸಲಿ ಟ್ವಿಸ್ಟ್ ಬಿಚ್ಚಿಟ್ಟಿದ್ದಾರೆ ಸಿದ್ದರಾಮಯ್ಯ. ಅಂದು ಖುದ್ದು ಶರದ್ ಪವಾರ್ ಹೇಳಿದ್ರು ನಿಮಗೆ ಮುಖ್ಯಮಂತ್ರಿ ಸಿಗುತ್ತೆ ಅಂತ. ಆದ್ರೆ ಏನೇನೋ ಸಮಜಾಯಿಸಿ ಕೊಟ್ಟು ಗೌಡ್ರೆ ತಪ್ಪಿಸಿಬಿಟ್ರು ಎಂದು ಬಾಂಬ್ ಹಾಕಿದ್ದಾರೆ ಸಿದ್ದು. 2004 ಏನೋ ಈ ಘಟನೆ ನಡೆದಿದೆ ಅಂತದ್ದು ನನಗೇನೂ ಗೊತ್ತಿಲ್ಲ. ನಾನು ಫಾಲೋ ಮಾಡಿಲ್ಲ ಇದನ್ನೆಲ್ಲ. ನನ್ನನ್ನ ಮುಖ್ಯಮಂತ್ರಿ ಸ್ಥಾನದಿಂದ, ಉಪಮುಖ್ಯಮಂತ್ರಿ ಸ್ಥಾನದಿಂದ ಒಮ್ಮೆ, ಮಂತ್ರಿಯಿಂದ ಒಮ್ಮೆ 2 ಸಾರಿ ಡಿಸ್ಮಿಸ್ ಮಾಡಿದರೆ ನಾವೊಂದು ಸಾರಿ ರಾಜೀನಾಮೆ ಕೊಟ್ಟಿದ್ದೀನಿ. ಆ ರಾಜೀನಾಮೆ ಕೊಟ್ಟಿರೋದು ದೇವೇಗೌಡರಿಗೋಸ್ಕರನೇ ಕೊಟ್ಟಿದ್ದೇನೆ ನಾನು. ಯಾರನ್ನ ಮೆಚ್ಚಿಸಲು ಈ ನಡವಳಿಕೆ ಎಂದಿರೋ ಸಿದ್ದರಾಮಯ್ಯ ಮಾತು ಕುತೂಹಲ ಕೆರಳಿಸಿದೆ. ಸಿಬಿಐ ಅಸ್ತ್ರ ಬಳಸಿಕೊಂಡು HD ಕುಮಾರಸ್ವಾಮಿ ಅವರನ್ನ ಬಂಧಿಸುತ್ತಾರೆ ಅನ್ನೋ ಭಯದಲ್ಲಿ JDS ಇದೆಯಾ ಅನ್ನೋ ಅನುಮಾನ ಕಾಡುತ್ತಿದೆ. ಇದೇ ಕಾರಣಕ್ಕೆ ಬಿಜೆಪಿ ಹೈಕಮಾಂಡ್ ಮೆಚ್ಚಿಸುವ ಕೆಲಸಕ್ಕೆ JDS ರಾಷ್ಟ್ರೀಯ ಅಧ್ಯಕ್ಷರು ಮುಂದಾಗಿದ್ದಾರಾ ಅನ್ನೋ ಅನುಮಾನ ಸಿದ್ದರಾಮಯ್ಯ ಮಾತಿನಲ್ಲಿ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರು ಶಿಷ್ಯನ ವಿರುದ್ಧ ವಾಗ್ದಾಳಿಯನ್ನ ಮತ್ತೆ ಮಾಡಿದ್ದಾರೆ, ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಸರ್ಕಾರ ಇಷ್ಟ ಇಲ್ಲದ ಕಾರಣಕ್ಕಾಗಿಯೇ ಸರ್ಕಾರ ಬಿತ್ತು ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದು ಇಷ್ಟ ಇಲ್ಲ. ಅವರ ಪೀರಿಯಡ್ ಅಲ್ಲಿ ಹೋರಾಟ ಎಲ್ಲ ಆದದ್ದು ಬಿಟ್ವೀನ್ ಸಿದ್ದರಾಮಯ್ಯ ಅಂಡ್ ಕುಮಾರಸ್ವಾಮಿ. ಕುಮಾರಸ್ವಾಮಿ ಹಲವಾರು ಚಾರ್ಜಸ್ಸು ಮಾಡಿದ್ರು. ಇದರ ಲಾಭ ಏನಾಯಿತು? ಬಿಜೆಪಿ ಹೋಯಿತು. JDS ಅನ್ನ ಮುಗಿಸ್ಬೇಕು ಅನ್ನೋ ಒಂದು ಮನಸ್ಸಿನ ತೀವ್ರತೆಯಿಂದ ಮಾಡಿದಾಗ ಫಲಿತಾಂಶ ಬಿಜೆಪಿ 104. ಆದರೆ ಸಿದ್ದರಾಮಯ್ಯರಿಗೆ ಹಾಗಾದ್ರೆ ದೇವೇಗೌಡರು ಇನ್ನೂ ಏನೇನು ಹೇಳಿದ್ದಾರೆ? ಇದರ ಸಂಪೂರ್ಣ ಸಂದರ್ಶನ ಇಂದು ರಾತ್ರಿ 8 ಗಂಟೆಗೆ ಪ್ರಸಾರ ಆಗುತ್ತೆ, ತಪ್ಪದೆ ನೋಡಿ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ಅದರಲ್ಲೂ ಕೂಡ ಅನರ್ಹ ಶಾಸಕರು ಸಚಿವರಾಗುವ ಆಸೆ ಕಮರಿ ಹೋಗುವ ಸಾಧ್ಯತೆ ಇದೆ. ಯಾಕಂದ್ರೆ ಬಿಜೆಪಿ ಹೈಕಮಾಂಡ್ ಮಧ್ಯಂತರ ಚುನಾವಣಾ ಮಂತ್ರವನ್ನ ಜಪಿಸ್ತಾ ಇದೆ. BSY ಕೂಡ ಹೈಕಮಾಂಡ್ ಮಾತು ಕೇಳಿ ಶಾಕ್ ಆಗಿದಾರಂತೆ. ಮುಂದಿನ 6 ತಿಂಗಳಲ್ಲಿ ಚುನಾವಣೆ ನಡೆಯುವಂತಹ ಎಲ್ಲಾ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಹದಿನೈದು ಜನ ರಾಜೀನಾಮೆ ಕೊಡೋ ವಿಷಯ ತಗೊಳ್ಳೋಕೆ ಇದು ಮುಖ್ಯಮಂತ್ರಿ ಆಗ್ಬೇಕು ಅಂತಕೊಂಡಾಗ್ಲಿಂದ ಈವರೆಗೂ ಸಿಎಂ BSY ತಲೆಯಲ್ಲಿ ಹರಿದಾಡ್ತಿರೋ ಹುಳ. ಕಾರಣ ಆಪತ್ ಬಾಂಧವರಂತೆ ಅವತರಿಸಿದ್ದ ಅತೃಪ್ತರು. HDK ಸರ್ಕಾರ ಬೀಳಿಸುವ ಮುನ್ನ ಮುಂಬೈ ಬಿಟ್ಟು ಹೋಗಲ್ಲ ಎಂಬ ಶಪಥದಂತೆ ಅತೃಪ್ತರು ಮುಂಬೈನಿಂದಲೇ ಮೈತ್ರಿಯನ್ನ ಉಳಿಸ್ ಮಾಡಿಬಿಟ್ರು. ಮಾಡಿದ ಕೆಲಸಕ್ಕೆ ಅನರ್ಹರು ಆಗೋದ್ರು. ಮುಂಬೈನಲ್ಲಿ ಶುರುವಾದ ಈ ಕಥೆ ದೆಹಲಿಯಲ್ಲಿ ಹೊಸ ತಿರುವು ಪಡಿತಿದೆ. ಅತೃಪ್ತರಿಗೆ ಖಾತೆ ಕೊಟ್ಟು ಖುಷಿ ಪಡಿಸಬೇಕು.
ಅವರಿಟ್ಟಿರೋ ಇನ್ನೂ 10 ಬೇಡಿಕೆಗಳನ್ನ ಹೇಗಾದ್ರೂ ಪೂರೈಸಬೇಕು ಅಂತ ಲೆಕ್ಕ ಹಾಕುತ್ತಲೇ ಇದ್ದಾರೆ ಬಿಎಸ್ವೈ. ಆದ್ರೆ ಇದೆಲ್ಲದಕ್ಕೂ ನೀರು ಸುರಿದುಬಿಟ್ಟಿದೆ ಹೈಕಮಾಂಡ್. ಸುಪ್ರೀಂ ಕೋರ್ಟ್ನಲ್ಲಿ ತುರ್ತು ವಿಚಾರಣೆಗೆ ಏನ್ ಮಾಡಬೇಕು ಅನ್ನೋ ಬಗ್ಗೆ ಚರ್ಚಿಸಲು ಅನರ್ಹ ಶಾಸಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಅಮಿತ್ ಶಾ ಭೇಟಿ ಮಾಡಿಸಿ ಎಂದು ಬಿಎಸ್ವೈಗೆ ಬೆನ್ನು ಬಿದ್ದಿದ್ದಾರೆ. ಆದ್ರೆ ಅಮಿತ್ ಶಾ ಈ ಆಟಕ್ಕೆ ನಾನಿಲ್ಲ, ನೀವು ಅವರೊಂದಿಗೆ ಮಾಡಿಕೊಂಡಿರುವ ಮಾತುಕತೆಗೆ ನಾನು ಜವಾಬ್ದಾರಿಯಲ್ಲ ಎಂದಿದ್ದಾರೆ ಎನ್ನಲಾಗ್ತಿದೆ. ಅಮಿತ್ ಶಾ ಅವರ ಈ ನಿರ್ಧಾರ ಅನರ್ಹ ಶಾಸಕರು ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಅನರ್ಹ ಶಾಸಕರು ಸರ್ಕಾರಕ್ಕೆ ಸೇರಲು ಸಾಧ್ಯವಿಲ್ಲ. ಅನರ್ಹತೆ ಆದೇಶ ರದ್ದಾಗದೆ ಉಪಚುನಾವಣೆಯಲ್ಲಿ ಸ್ಪರ್ಧೆಗೂ ಅವಕಾಶವಿಲ್ಲ ಎನ್ನುವಂತಾಗಿದೆ. ಬಿಜೆಪಿಗೆ ಸದ್ಯಕ್ಕೆ ಈ ಕ್ರಮದಿಂದ ಅನುಕೂಲವೇ ಆಗಿದೆ. ಆದ್ರೆ ಉಪಚುನಾವಣೆಯಲ್ಲಿ ಅನರ್ಹ ಶಾಸಕರೆಲ್ಲ ಬಿಜೆಪಿ ವಿರುದ್ಧ ನಿಂತರೆ 6 ತಿಂಗಳಲ್ಲಿ ಸರ್ಕಾರ ಪತನವಾಗಲಿದೆ. ಇದೆಲ್ಲ ಬೆಳವಣಿಗೆಗಳನ್ನ ನೋಡ್ತಿದ್ರೆ ಕೆಲವೇ ತಿಂಗಳಲ್ಲಿ ಎದುರಾಗುವ ಮಹಾರಾಷ್ಟ್ರ ಚುನಾವಣೆ ಜೊತೆಗೆ ಕರ್ನಾಟಕವು ಮಧ್ಯಂತರ ಚುನಾವಣೆಗೆ ಹೋಗಲಿದೆಯಾ ಅನ್ನೋ ಲಕ್ಷಣಗಳು ಬಿಎಸ್ವೈ ನಿದ್ದೆಗೆ ಕೊಳ್ಳಿ ಇಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅದೇ ಕಾರಣಕ್ಕಾಗಿ ಇವತ್ತು ಬಿಎಸ್ವೈ ಇನ್ನೂ ಕೂಡ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ಹೈಕಮಾಂಡ್ ಮೀಟ್ ಮಾಡಲೇಬೇಕು ಅನ್ನುವಂಥ ಉದ್ದೇಶವನ್ನ ಹೊಂದಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರ ವಿಚಾರದಲ್ಲಿ ಸಂಧಾನ ಮಾಡೋದಕ್ಕೆ ನಾನು ಸಿದ್ಧ ಅಂತ ಅಮೆರಿಕ ಅಧ್ಯಕ್ಷರು ಹೇಳಿದ್ರು. ಆದ್ರೆ ಈಗ ಭಾರತ ಮಾತ್ರ ನೀವು ತೆಪ್ಪಗಿದ್ರೆ ಸಾಕು ಅನ್ನುವ ಸಂದೇಶವನ್ನ ರವಾನಿಸಿದೆ. ಪಾಕ್ ಹಾಗೂ ಭಾರತದ ನಡುವೆ ಸಂಧಾನಕ್ಕೆ ಬರ್ತೇನೆ ಅಂದಿದ್ದ ಡೊನಾಲ್ಡ್ ಟ್ರಂಪ್ಗೆ ಜಾಗತಿಕ ಮಟ್ಟದಲ್ಲಿ ಭಾರತದ ನಿರ್ಧಾರ ಏನು ಅನ್ನೋದನ್ನ ತಿಳಿಸಿದ್ದಾರೆ. I'm going to be with Prime Minister Modi. I'll be with him over the weekend in France. So, I think we're helping the situation, but there's tremendous problems between those two countries, as you know, and I will do the best I can to mediate or do something. ಕಾಶ್ಮೀರ ವಿಷಯದಲ್ಲಿ ಸಂಧಾನಕ್ಕೆ ನಾವು ಸಿದ್ಧ ಎಂದಿದ್ದ ದೊಡ್ಡಣ್ಣನಿಗೆ ಪರೋಕ್ಷವಾಗಿ ಗುನ್ನ ಕೊಡಲಾಗಿದೆ. ಕಾಶ್ಮೀರ ವಿಚಾರದಲ್ಲಿ ಯಾರು ತಲೆ ಹಾಕೋದು ಬೇಡ ಅನ್ನೋ ಸಂದೇಶವನ್ನ ವಿಶ್ವ ಮಟ್ಟದಲ್ಲಿ ಖಡಕ್ ಆಗಿ ರವಾನಿಸಿದೆ ಭಾರತ. 3 ದೇಶಗಳ ಪ್ರವಾಸದಲ್ಲಿರೋ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಪ್ಯಾರಿಸ್ ತಲುಪಿದ್ದಾರೆ. ಮೋದಿ ಅವರನ್ನ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು. ಭಾರತೀಯ ಮೂಲದವರು ಸ್ವಾಗತ ಕೋರಿದ್ರು. ಆ ಬಳಿಕ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಜೊತೆ ಚರ್ಚೆಯನ್ನ ಮಾಡಿದ್ರು. ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಫ್ರಾನ್ಸ್ ಅಧ್ಯಕ್ಷ, ನನಗೆ ಕಾಶ್ಮೀರ ಪರಿಸ್ಥಿತಿ ಬಗ್ಗೆ ಮೋದಿ ಹೇಳಿದ್ದಾರೆ. ಪಾಕಿಸ್ತಾನ ಹಾಗೂ ಭಾರತವೇ ಕಾಶ್ಮೀರ ಸಮಸ್ಯೆಗೆ ಪರಿಹಾರ ಹುಡುಕಬೇಕೇ ಹೊರತು 3ನೇಯವರ ಮಧ್ಯಸ್ಥಿಕೆಯಿಂದ ಶಾಂತಿ ಹಾಳಾಗುತ್ತೆ ಅಂತ ಹೇಳಿದ್ದಾರೆ. ಭಾರತದ ಪರವಾಗಿ ಫ್ರಾನ್ಸ್ ಗುಟುರು ಹಾಕ್ತಾ ಇದ್ದ ಹಾಗೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಡರ್ ಆಗಿದೆ. ಕೂಡಲೇ ತನ್ನ ಮಾತನ್ನ ಬದಲಿಸಿರೋ ಅಮೆರಿಕ ಯಾರಾದ್ರೂ ಮನವಿ ಮಾಡಿಕೊಂಡ್ರೆ ಮಾತ್ರ ಕಾಶ್ಮೀರ ವಿಚಾರದಲ್ಲಿ ಮಧ್ಯವರ್ತಿಯಾಗಲು ಸಿದ್ಧ ಅಂತ ಹೇಳೋ ಮೂಲಕ ಜಾರ್ಕೊಂಡಿದೆ. ಅಮೆರಿಕ ಬಗ್ತಾ ಇದ್ದ ಹಾಗೆ ಠಕ್ಕರ್ ಕೊಟ್ಟಿರೋ ನರೇಂದ್ರ ಮೋದಿ ಫ್ರಾನ್ಸ್ ಹಾಗೂ ಭಾರತ ಜೊತೆಯಾಗಿ ಹೆಜ್ಜೆಯನ್ನ ಇಡ್ತಾ ಇವೆ. ತಂತ್ರಗಾರಿಕೆ ಹಾಗೂ ಪಾಲುದಾರಿಕೆಯಲ್ಲಿ ಮುಂದುವರಿಯಲಿದೆ ಅಂತ ಘೋಷಿಸಿದ್ದಾರೆ. भारत और फ्रांस के बीच संबंध सैकड़ों साल पुराना है. हमारी दोस्ती किसी स्वार्थ पर नहीं बल्कि लिबर्टी, इक्वलिटी और फ्रेटर्निटी के ठोस आदर्शों पर टिकी है. ಅತ ನ್ಯೂಯಾರ್ಕ್ನಲ್ಲಿ ನಡೆದಂತ ವಿಶ್ವಸಂಸ್ಥೆ ಸಭೆಯಲ್ಲಿ ಅಮೆರಿಕ ದೂತಾವಾಸ ಅಧಿಕಾರಿಗಳು ಪಾಕಿಸ್ತಾನ ಹಾಗೂ ಚೀನಾಗೆ ಚಾಟಿ ಬೀಸಿದ್ದಾರೆ. ಧಾರ್ಮಿಕ ಸ್ವಾತಂತ್ರ್ಯ ವಿಚಾರದಲ್ಲಿ ತಾರತಮ್ಯ ಮಾಡ್ತಿವೆ ಅಂತ ಗುಡುಗಿದೆ. ಒಟ್ಟಾರೆ ಕಾಶ್ಮೀರ ಸಮಸ್ಯೆ ಬಗ್ಗೆ ಸಂಧಾನ ನಡೆಸೋಕೆ ನಾನು ಸಿದ್ಧ ಅಂತ ದೊಡ್ಡಣ್ಣ ಅಮೆರಿಕ ಮೈ ಮೇಲೆ ಬೀಳ್ತಾ ಇತ್ತು. ಸಮಯಕ್ಕಾಗಿ ಕಾದು ಕುಳಿತಿದ್ದ ಭಾರತ ಜಾಗತಿಕ ಮಟ್ಟದಲ್ಲೇ ದೊಡ್ಡಣ್ಣನಿಗೆ ಬುದ್ಧಿ ಕಲಿಸಿದೆ ಅನ್ನೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಫ್ರಾನ್ಸ್ನಲ್ಲಿ ಪ್ರಧಾನಿ ಮೋದಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು. ಈ ವೇಳೆ ನರೇಂದ್ರ ಮೋದಿ ಅವರಿಗೆ ಜೈಕಾರದ ಸುರಿಮಳೆಯೇ ಆಯಿತು. ಪ್ಯಾರಿಸ್ನ ಯುನೆಸ್ಕೋ ಕಚೇರಿಯಲ್ಲಿ ಮಾತನಾಡಿದ ಮೋದಿ ಭಾರತವನ್ನ ಅಲ್ಲಿ ಹಾಡಿ ಹೊಗಳಿದ್ರು. ಅಲ್ಲದೆ ಭಾರತ ಹಾಗೂ ಫ್ರಾನ್ಸ್ ಸಂಬಂಧದ ಬಗ್ಗೆಯೂ ಗಮನ ಸೆಳೆದ್ರು. ಇನ್ನು ಮಹಾತ್ಮ ಗಾಂಧಿ ರಾಮ ಭಕ್ತ ಹಾಗೆಯೇ ದೇಶಭಕ್ತರಾಗಿದ್ರು. ಹಾಗೆಯೇ ಭಾರತ ವಿಶ್ವದಲ್ಲಿ ವೇಗವಾಗಿ ಬೆಳೀತಾ ಇರುವ ದೇಶ ಅಂತಾನೂ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳಿದ್ರು.
और उसका कारण बापू के रग रग में राम भक्ति भी है, राष्ट्र भक्ति भी है। आज अगर मेरे पास समय की सुविधा होती और उसका कारण ಭಾರತ ವೇಗವಾಗಿ ಬೆಳೀತಾ ಇರುವ ದೇಶ ಅಂತ ಹೇಳುವುದರ ಮೂಲಕನೇ ಈ ಹಿಂದೆ ಅಮೆರಿಕ ಕೆಲವು ದಿನಗಳ ಹಿಂದೆನೇ ಭಾರತ ಆಲ್ರೆಡಿ ಮುಂದುವರಿದ ದೇಶ ಆಗಿದೆ, ಏನೇ ಸಹಾಯ ಬೇಕಿಲ್ಲ ಭಾರತಕ್ಕೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಆ ಮಾತಿಗೆ ಕೂಡ ಇವತ್ತು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಟೆರರ್ ಅಲರ್ಟ್ ಮಾಡಲಾಗಿತ್ತು. ಇದೀಗ ತಮಿಳುನಾಡಲ್ಲಿ 6 ಉಗ್ರರು ಸಮುದ್ರ ಮಾರ್ಗದಲ್ಲಿ ಬಂದಿದ್ದಾರೆ ಅನ್ನುವ ಡೈರೆಕ್ಷನ್ ಬಂದಿದೆ. ಎಲ್ಲಾ ಕಡೆ ಟೈಟ್ ಸೆಕ್ಯೂರಿಟಿಯನ್ನ ಕೂಡ ಮಾಡಲಾಗಿದೆ. ಎಲ್ಲೆಲ್ಲೂ ಖಾಕಿ ಕಣ್ಗಾವಲು ಈಗ ತಮಿಳುನಾಡಲ್ಲಿ ಕಾಣಿಸ್ತಾ ಇದೆ. ಪಾಕಿಸ್ತಾನ ಉಗ್ರರನ್ನ ಸಲಹುತ್ತಿದೆ ಅನ್ನೋದು ಭಾರತದ ದೀರ್ಘಕಾಲದ ಆರೋಪ. ಅದರಲ್ಲೂ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದಾದ ಬಳಿಕ ಪಾಕಿಸ್ತಾನ ಖ್ಯಾತೆ ಮಾಡಲು ಕಾಯ್ತಾ ಇದೆ ಅನ್ನೋ ವರದಿಗಳು ಜನರನ್ನ ತಲ್ಲಣಗೊಳಿಸಿದೆ. ಇದೀಗ ಲಷ್ಕರ್ ಇ ತೊಯ್ಬಾ ಸಂಘಟನೆಯ 6 ಮಂದಿ ಉಗ್ರರು ತಮಿಳುನಾಡು ಪ್ರವೇಶ ಮಾಡಿದ್ದಾರೆ ಅನ್ನೋ ಅಂಶ ಹೊರಬಿದ್ದಿದೆ. ಸಮುದ್ರ ಮಾರ್ಗದಲ್ಲಿ ಶ್ರೀಲಂಕಾದಿಂದ ಎಂಟ್ರಿಯಾಗಿದ್ದಾರೆ ಅನ್ನೋ ಮಾಹಿತಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದ್ದು ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಆರು ಜನರ ಗುಂಪಿನಲ್ಲಿ ಓರ್ವ ಪಾಕಿಸ್ತಾನಿ ಹಾಗೂ ಶ್ರೀಲಂಕಾ ಮೂಲದ ತಮಿಳು ಮುಸ್ಲಿಂ ಉಗ್ರರು ಬಂದಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ತಮಿಳುನಾಡು ಪೊಲೀಸರು ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದು ಹಲವು ಸ್ಥಳಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಕರಾವಳಿಯಲ್ಲೂ ಗಸ್ತು ತಿರುಗಲಾಗ್ತಾ ಇದೆ. ಪಾಕಿಸ್ತಾನದ ಇಲಿಯಾಸ್ ಅನ್ವರ್ ಹಾಗೂ ಉಳಿದ 5 ಹಿಂದೂ ವೇಷದಲ್ಲಿ ನುಗ್ಗಿದ್ದಾರೆ ಅನ್ನೋ ಮಾಹಿತಿ ರವಾನೆಯಾಗಿದೆ. ಚೆನ್ನೈ, ಕೊಯಂಬತ್ತೂರು ಸೇರಿದಂತೆ ಸೂಕ್ಷ್ಮ ಸ್ಥಳಗಳಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಕೇರಳ ಭಾಗದಲ್ಲಿ ದಾಳಿ ಮಾಡಿದ್ರೂ ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಅಫ್ಘಾನ್ ಉಗ್ರರು ಇಂಡೋ ನೇಪಾಳ್ ಮೂಲಕ ಹಾಗೂ ಪಂಜಾಬ್ ರಾಜಸ್ಥಾನಕ್ಕೆ ಪಾಕ್ ಮೂಲಕ ಉಗ್ರರು ನುಸುಳೋ ಸಾಧ್ಯತೆ ಇದೆ. ಶುಕ್ರವಾರ ಅಥವಾ ಶನಿವಾರ ವಿಧ್ವಂಸಕ ಕೃತ್ಯ ನಡೆಸೋಕೆ ಸಂಚನ್ನ ರೂಪಿಸಿದ್ದಾರೆ ಅನ್ನೋ ಮಾಹಿತಿ ಬಂದಿದ್ದು ಕಟ್ಟೆಚ್ಚರ ವಹಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ತಮ್ಮ ಎಚ್ಚರಿಕೆಯಲ್ಲಿ ಇರಬೇಕಾಗುತ್ತೆ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಚಿದಂಬರಂ ಅವರಿಗೆ ಬೇಲ್ ಸಿಕ್ಕಿದೆ, ಆದ್ರೆ ಕಸ್ಟಡಿ ರಿಲೀಫ್ ಸಿಕ್ಕಿಲ್ಲ. ಯಾಕೆ ನೋಡೋಣ ಬ್ರೇಕ್ ಆದ್ಮೇಲೆ.